ಇವತ್ತು 15ನೇ ತಾರೀಕು ಮೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಬಿಎಂಪಿ ಬದಲಾವಣೆಯಾಗಿ ಅಸ್ತಿತ್ವಕ್ಕೆ ನೋಟಿಫಿಕೇಶನ್ ಆಗಿದೆ. 24ನೇ ತಾರೀಕು ಅಂದ್ರೆ 120 ದಿನದಲ್ಲಿ ಆ ಕಾರ್ಪೊರೇಷನ್ ಫಾರ್ಮ್ ಮಾಡಲೇಬೇಕು. ಸೊ ಅದರಿಂದ ನಾವು ಎಲ್ಲ ಶಾಸಕರ ಹತ್ರ ಸಲಹೆಗಳನ್ನ ಕೇಳಿದ್ದೇವೆ. ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಅಂತ ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಇನ್ನ ಒಂದು 3-4 ಜನ ಲೀಡರ್ ಆಫ್ ದಿ ಅಪೋಸಿಷನ್ ಕೂಡ ನಾನು ಚರ್ಚೆ ಮಾಡೋನಿದ್ದೇನೆ. ಅವ್ರ ಸಲಹೆಯನ್ನು ತೆಗೆದುಕೊಂಡು ಫೈನಲ್ ಡಿಸಿಷನ್ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಇಲ್ಲಿ ನಾನು ಮಾಡ್ತೇನೆ, ಎಷ್ಟು ಕಾರ್ಪೊರೇಷನ್ ಆಗಬೇಕು ಅಂತೇಳಿ. ಅದಾದ ಮೇಲೆ ಲೇಟರ್ ಎಲ್ಲೆಲ್ಲಿ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಆಮೇಲೆ ತೀರ್ಮಾನ ಮಾಡ್ತೇವೆ. ಫಸ್ಟು ಈಗ ಏನು ಏರಿಯಾ ಇದೆ ಅಷ್ಟು ಏರಿಯಾ ಮಾತ್ರ ಈಗ ನೋಟಿಫಿಕೇಶನ್ ನಾವು ಮಾಡಿದ್ದೇವೆ. 15ನೇ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಮ್ಮ ಹೊಸ ಅಥಾರಿಟಿ ಫಂಕ್ಷನಿಂಗು ಶುರು ಆಗ್ತದೆ. ಇವತ್ತು ಮುಖ್ಯವಾಗಿ ಫ್ಲಡ್ ಅಫೆಕ್ಟೆಡ್ ಏರಿಯಾಗೆ, ಎವ್ರಿ ಕಾನ್ಸ್ಟಿಟ್ಯೂನ್ಸಿಗೆ ಅಲ್ಲಿ MLAಗಳನ್ನ ಕನ್ಸಲ್ಟೇಷನ್ ಮಾಡಿ ಎಲ್ಲೆಲ್ಲಿ ನಾವು ಎಮರ್ಜೆನ್ಸಿ ಕೆಲಸ ತೆಗೆದುಕೊಳ್ಬೇಕು ಅದಕ್ಕೆ ನಮ್ಮ ಲೋಕಲ್ ಆಫೀಸರ್ಸ್ಗೆ ಆಥರೈಸ್ ಮಾಡಿದ್ದೀವಿ. ಅವ್ರ ಹತ್ರ ಕನ್ಸಲ್ಟೇಷನ್ ಮಾಡಿಕೊಂಡು ಫೀಲ್ಡಲ್ಲಿದ್ದು ಅದಕ್ಕೆ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿಕೊಂಡು ಅವರು ಮಾಡಲೇಬೇಕಾಗ್ತದೆ. ಸೊ ಏನೇನು ಬಜೆಟ್ ಬೇಕೋ ಅದಕ್ಕೆ ತಕ್ಕಂಥ ಬಜೆಟನ್ನು ಕೂಡ ನಮ್ಮ ಕಾರ್ಪೊರೇಷನಿಂದ ಸರ್ಕಾರದಿಂದ ಕೊಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇವತ್ತು ಕೆಲವು ಟ್ಯಾಂಕ್ಗಳಿಗೆ ನೀರಿನ ವಿಚಾರದಲ್ಲಿ ಏನೇನು ಕೆಲಸ, ಈ ಬೆಳ್ಳೂರು ಟ್ಯಾಂಕ್ ಎಲ್ಲ ಕೆಲವು ಕಡೆ ಸೌತ್ ಭಾಗದಲ್ಲಿ ಜಾಸ್ತಿ ಕಂಪ್ಲೇಂಟ್ಗಳು ಬಂದಿದೆ. ಅದು ಕೂಡ ಈಗಾಗಲೇ ನಾವು ಅವ್ರಿಗೆ ಆ ಸೀಸನ್ ತಕ್ಕಂತೆ ಅಲ್ಲಿ ಏನು ವ್ಯವಸ್ಥೆ ಮಾಡಬೇಕು ಆ ನೀರನ್ನ ಟ್ಯಾಂಕಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ, ಆಮೇಲೆ ಕುಡಿಯೋ ನೀರಿಗೆ ಕಾರ್ಪೊರೇಷನ್ ವತಿಯಿಂದ BWSSBಯಿಂದ ಈಗಾಗಲೇ ನಾವು ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಿ ಟ್ಯಾಂಕರ್ಸಲ್ಲಿ ಕುಡಿಯುವಂಥ ನೀರನ್ನು ಕೊಡುವಂಥ ವ್ಯವಸ್ಥೆ, ಈ ದಂಧೆ ಏನಿತ್ತು ಅದನ್ನೆಲ್ಲ ಕೂಡ ಮಾಡಿ ಅದಕ್ಕೆ 600 ರೂಪಾಯಿ 740 ರೂಪಾಯಿ ಎಲ್ಲ ಫಿಕ್ಸ್ ಮಾಡಿದ್ದೀವಿ. ಒಳ್ಳೆ ಕುಡಿಯೋ ನೀರನ್ನೇ ಕೊಡುವಂಥ ಕೆಲಸ. ಆಮೇಲೆ ಮುಂದಕ್ಕೆ ನಾವು ಬೆಂಗಳೂರು ಇರುವಂಥ ಎಂಟೈರ್ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ ನಾವು ಫುಟ್ಪಾತ್ ಶಾಪಿಂಗನ್ನ ಮಾರೋಂಥದ್ದನ್ನ ನಿಲ್ಲಿಸಬೇಕು ಅನ್ನೋದು ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈಗ 27,665 ಜನ ನಾವು ಫುಟ್ಪಾತಲ್ಲಿ ಮಾರ್ತಾ ಇದ್ದೀವಿ ಅಂತೇಳಿ ಅಫಿಷಿಯಲ್ ಆಗಿ ರಿಜಿಸ್ಟರ್ ಮಾಡಿದ್ದಾರೆ. ನಾವು ಎಲ್ಲರಿಗೂ ಕೂಡ ವಾಹನಗಳು ಕೊಡಲಿಕ್ಕೆ, ತಳ್ಳೋ ವಾಹನಗಳನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಅವರು ಬರಬೇಕು, ಕೆಲವು ಜಾಗಗಳನ್ನ ನೋಟಿಫೈ ಮಾಡ್ತೀವಿ, ಇಂಥ ಜಾಗದಲ್ಲಿ ಮಾತ್ರ ನೀವು ಫುಟ್ಪಾತಲ್ಲಿ ವಾಹನ ಇಟ್ಕೊಂಡು ನೀವು ಮಾರಬೇಕು ಅನ್ನೋದನ್ನ ನಾವು ನೋಟಿಫೈ ಮಾಡ್ತೀವಿ. ಅಂಥ ಜಾಗದಲ್ಲಿ ಮಾತ್ರ ಅವರು ಮಾರಬೇಕು. ಸಾಯಂಕಾಲ ಗಾಡಿ ತಳ್ಕೊಂಡು ಹೋಗ್ಬೇಕು. ಎಲೆಕ್ಟ್ರಿಕ್ ವೆಹಿಕಲ್ ಆಗಿರ್ಬೋದು, ತಳ್ಳೋ ವೆಹಿಕಲ್ ಆಗಿರ್ಬೋದು, 4 ಥರ ಗಾಡಿಗಳನ್ನು ನಾವು ಈಗಾಗಲೇ ಡಿಸೈನ್ ಮಾಡಿದ್ದೀವಿ. ಈಗಾಗಲೇ ಸುಮಾರು 3,755 ಜನ ನಮಗೆ ವಾಹನ ಕೊಡಿ ಅಂತೇಳಿ ಅವರು ನಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. 4 ಥರ ಗಾಡಿಗಳಿಗೆ ಈಗಾಗಲೇ ನಾವು ಟೆಂಡರ್ ಕರೆದಿದ್ದೇವೆ. ಸದ್ಯದಲ್ಲಿ ನಾವು ಫೈನಲೈಸ್ ಮಾಡ್ತಾ ಇದ್ದೀವಿ. ಈಗೂ ಕೂಡ ನಾನು ಎಚ್ಚರಿಕೆಯ ಗಂಟೆಯನ್ನ ಹೇಳ್ತಾ ಇದ್ದೀನಿ, ಎಲ್ಲ ಶಾಸಕರಿಗೂ ತಿಳಿಸಿದ್ದೇನೆ. ನಾಳೆ ನಮ್ಮ ಮೇಲೆ ಒತ್ತಡ ತರಕ್ಕೆ ಹೋಗ್ಬೇಡಿ ಅಂತ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅವರೆಲ್ಲ ಮಾಡ್ಕೊಳ್ಳಿ. ಏಕೆಂದರೆ ಕಾನೂನಲ್ಲಿ ಫುಟ್ಪಾತಲ್ಲಿ ಅಂಗಡಿಗಳು ಮಾಡ್ಕೊಳ್ಳಿಕ್ಕೆ ಇರುವುದಿಲ್ಲ. ಒಂದೇ ಸತಿ ಅದನ್ನು ಮಾಡೋಕ್ಕಾಗದೇ ಇರ್ಬೋದು, ಬಟ್ ನಾವು ಸಿಸ್ಟಮೆಟಿಕ್ ಆಗಿ ಆ ಏರಿಯಾಲಿ ಅವನ್ನೆಲ್ಲ ಶಿಫ್ಟ್ ಮಾಡಲಿಕ್ಕೆ, ಯಾಕೆಂದರೆ ಪಾದಚಾರಿಗಳು ಓಡಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಅದು ಎರಡನೇದು, ಇಡೀ ಬೆಂಗಳೂರಿನಲ್ಲಿ ನಾನೀಗಾಗಲೇ ಹಿಂದೆ ಹೇಳಿದಂತೆ ಕ್ಲೀನ್ ಮಾಡಲಿಕ್ಕೆ, ಬೆಂಗಳೂರು ನಗರವನ್ನು ಕ್ಲೀನ್ ಮಾಡಲಿಕ್ಕೆ ಒಂದು ಪ್ಲಾನ್ ಆಫ್ ಆ್ಯಕ್ಷನ್ ತಯಾರು ಮಾಡ್ತಾ ಇದ್ದೀವಿ. ಎಲ್ಲ ಕಂಪ್ಲೀಟ್ ಯಾವ ರೀತಿ ಮಾಡಿ ಅದನ್ನು ಎಲ್ಲಿ ಹಾಕಬೇಕು, ಅದನ್ನು ಎಷ್ಟು ಅಂತೇಳಿ ಅದಕ್ಕೆ ಕಾರ್ಪೊರೇಷನ್ಗೆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ದೀನಿ. ನಂಬರ್ ಕೊಡ್ತೀನಿ. ಸಾರ್ವಜನಿಕರು ಕೂಡ ಇಂಥ ಜಾಗದಲ್ಲಿ ಕಸ ಬಿದ್ದಿದೆ ಅಂತ ಯಾರು ಹೇಳಿದ್ರೆ ತಕ್ಷಣ ಹೋಗಿ ಅದನ್ನು 2-3 ದಿನದಲ್ಲೇ ಅದನ್ನು ಅಟೆಂಡ್ ಮಾಡೋಂಥ ಒಂದು ವ್ಯವಸ್ಥೆ. ಅವರಿಗೆ ಕ್ಲೀನ್ ಬ್ಯಾಂಗ್ಳೂರ್ ಅಂತೇಳಿ ನೀವು ಅದನ್ನು
ಹೊಸ ಒಂದು ರೂಪನ ಕೊಡಬೇಕು ಬೆಂಗಳೂರಿಗೆ ಅಂತ ಅವ್ರಿಗೆ ಹೇಳಿದ್ದೇನೆ. ಅದಕ್ಕೆ ಅವರು ತಯಾರನ್ನು ಮಾಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಹೇಳಿದ್ದೇನೆ. ಜೊತೆಗೆ ಎಲ್ಲೆಲ್ಲಿ ರಸ್ತೆ ಅಗಲೀಕರಣದ ಬಗ್ಗೆ ಕೆಲವು ಶಾಸಕರಿಗೆ ಹೇಳಿದ್ದೀನಿ. ನೀವು ಎಲ್ಲೆಲ್ಲಿ ಪ್ರಪೋಸಲ್ ಏನಾದ್ರು ಕೊಟ್ಟರೆ TDR ಕೊಡೋಕ್ಕೆ ರೆಡಿ ಇದ್ದೀವಿ ನಾವು. ನೀವು ಲೋಕಲ್ ಮಾಲೀಕರ ಹತ್ರ ಕೂಡ ನೀವು ಮಾತಾಡ್ಬಿಟ್ಟು ಹೇಳಿದ್ರೆ ನಾವೆಲ್ಲ ಕಡೆನೂ ನಾವು ಅದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಒಳಚರಂಡಿಗಳ ಪಕ್ಕ, ರಾಜಕಾಲುವೆಗಳ ಪಕ್ಕ ರಸ್ತೆಗಳ ನಿರ್ಮಾಣ ಮಾಡೋದು ಕೂಡ ಅವ್ರಿಗೆಲ್ಲ ಗಮನಕ್ಕೆ ತಂದಿದ್ದೇವೆ. ಈಗಾಗಲೇ 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದ್ವಿ. ಇನ್ನೊಂದು 300 ಕಿಲೋಮೀಟ್ರು ನೀವೇ ಎಲ್ಲೆಲ್ಲಿ ಆಗಬೇಕು ಅಂತೇಳಿ ಸಜೆಸ್ಟ್ ಮಾಡಿ ನಿಮಗೆಲ್ಲ TDRಗಳನ್ನು ಕೊಟ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ರೋಡು ಮಾಡ್ತೀವಿ. ಆಗ ರೋಡ್ ಕ್ಲೀನ್ ಮಾಡೋಕ್ಕೂ ಅನುಕೂಲ ಆಗ್ತದೆ, ಸೇಫ್ಟಿ ಅನುಕೂಲ ಆಗ್ತದೆ ಅಂತ ಹೇಳಿದ್ದೀನಿ. ಆಮೇಲೆ ಲೋ ಲೈಯಿಂಗ್ ಏರಿಯಲ್ಲಿ ಇನ್ನು ಮುಂದಕ್ಕೆ ಯಾವ ಕಾರಣಕ್ಕೂ ಬೇಸ್ಮೆಂಟ್ ಕಟ್ಟಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ನಾನು ಟೌನ್ ಪ್ಲಾನಿಂಗ್ ಅವ್ರ ಹತ್ರ ಮಾತಾಡ್ತೀನಿ, ಕೆಲವು ಲೀಡರ್ಸ್ ಹತ್ರ ಮಾತಾಡಿ ಎಷ್ಟುವರೆಗೂ ನಿಗದಿ ಮಾಡಬೇಕು ಅಂತೇಳಿ ಟೌನ್ ಪ್ಲಾನಿಂಗನ್ನು ಅವರ ಸಜೆಷನ್ಸ್ ಕೂಡ ನಾನು ತೆಗೆದುಕೊಳ್ಳಿದ್ದೆ. ಯಾಕೆಂದರೆ ಭಾಳ ಕಡೆ ಲೋ ಲೈಯಿಂಗ್ ಏರಿಯಾ ಪಕ್ಕದಲ್ಲಿ ಪಾರ್ಕಿಂಗ್ಗೆ ಕಟ್ಕೊಬಿಟ್ಟು ಅಂಡರ್ಗ್ರೌಂಡ್ ಪಾರ್ಕಿಂಗ್ ಮಾಡ್ಕೊಬಿಟ್ಟು ಎಲ್ಲ ನೀರುಗಳನ್ನು ತುಂಬಿ ಇವತ್ತು ಅನೇಕ ಅನಾಹುತಗಳಾಗ್ತಾ ಇದೆ. ಆ ದೃಷ್ಟಿಯಿಂದ ಒಂದು ಮಾಡ್ತಾ ಇದೆ.